ನನಗೆ ಧರ್ಮಸ್ಥಳದಿಂದ ಹಿರಿಯರು ಮತ್ತು ಹೇಮಾವತಿ ಅಮ್ಮನವರು ಸಹಾಯಾರ್ಥ ಏನಾದರೂ ಕೊಡ್ತಾ ಇರ್ತಾರೆ. ಇವತ್ತು ಫುಡ್ಡು ಕೊಟ್ಟು ಕಳಿಸಿದ್ರು. ನಿಮ್ಗೆ ಈಗ ಎಷ್ಟು ವಯಸ್ಸು? ನನಗೆ 70-80 ವಯಸ್ಸು. ಯಾರ್ಯಾರು ಇದ್ದೀರಾ ನೀವು ಮನೇಲಿ? ನನಗೊಬ್ಬ ಮೊಮ್ಮಗ ಇದ್ದೆ, ನಮ್ಮ ಮಗನ ಮಗ. ಅವನು ಕೆಲಸ ಮಾಡ್ತಿದ್ದ, ಕೆಲಸ ಚೆನ್ನಾಗೆ ಮಾಡ್ತಿದ್ದ. ಈಗ ಸ್ವಲ್ಪ ಹುಷಾರಿಲ್ಲ ಅವನಿಗೆ. ಆದಮೇಲೆ ನಾನು ಚೆನ್ನಾಗಿದ್ದೀನಿ. ಫುಡ್ ಕಳಿಸ್ತಾರೆ, ತಿಂಗಳಿಗೆ 2000 ದುಡ್ಡು ಹಾಕ್ತಾರೆ. ಫುಡ್ಡು ಕೊಟ್ಟು ಕಳಿಸ್ತಾರೆ ತಿಂಗಳಿಗೆ ಒಂದ್ಸಲ. ಅವೆಲ್ಲ ತಿಂದು ಚೆನ್ನಾಗಿದ್ದೀನಿ. ಅನುಕೂಲ ಆಗಿದೆ ನಿಮಗೆ? ಅನುಕೂಲ ಆಗಿದ್ದೀನಿ. ಮೊದಲೆಲ್ಲ ಕೆಲಸ ಮಾಡ್ಕೊಂಡಿದ್ದೆ, ಈಗ ಕೆಲಸ ಮಾಡೋಕ್ಕೂ ಕೊಡೋದಿಲ್ಲ ನನಗೆ. ಚೆನ್ನಾಗಿದ್ದೀನಿ ಅಷ್ಟೇ. ವೇದಿಕೆಯಲ್ಲಿರುವ ಮೇಡಮ್ ಹೇಳ್ತಾ ಇದ್ರು, ನಮ್ಮ ಬನ್ನಿ ಕಾರ್ಯಕ್ರಮ ನೋಡಿ ಯಾವ ಥರ ಇರುತ್ತೆ ಇಲ್ಲ. ಬಟ್ ಅವ್ರು ಸುಮಾರು ಸತಿ ಆಗಿಲ್ಲ, చాలా ಅವಕಾಶದಿಂದ. ಇವತ್ತು ಕಾರ್ಯಕ್ರಮ ನೋಡಿ ಭಾಳ ಖುಷಿ ಆಯಿತು. ಯಾಕಪ್ಪ ಅಂತಂದರೆ ಗಂಡು ಮಕ್ಕಳಿಂದಲೂ ಏನು ಕಮ್ಮಿ ಇಲ್ಲ ಅಂತ ಹೆಣ್ಮಕ್ಳುಗಳು ಇವತ್ತು ಮೂವ್ಮೆಂಟ್ ತೋರಿಸಿದ್ದಾರೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಕಣ್ಣಾರ ನಾವು ನೋಡಿದ್ದೀವಿ. ಇಂಥ ಕಾರ್ಯಕ್ರಮಗಳು ನಾವು ಸುತ್ತಮುತ್ತ ಎಲ್ಲೂ ನೋಡಿರಲಿಲ್ಲ. ಇದೇ ಫಸ್ಟು ಅಂತ ಕಂಡಿದೆ. ಆದರೆ ಇವರು ಇವತ್ತೇನಪ್ಪ ಅಂತಂದರೆ ಹೆಣ್ಮಕ್ಳುಗಳು ಎಲ್ಲ ಗಂಡರು ರೀತಿಯಿಂದಲೂ ನಾವೇನು ಸರಿಸಾಮಾನ ಅಲ್ಲ ಅಂತ ತೋರಿಸಿದ್ದಾರೆ. ಯಾಕಂತಂದರೆ ಅವಾಗಿನ ಕಾಲದಲ್ಲಿ ಬರೀ ಹೆಣ್ಮಕ್ಳು ಮಾತ್ರ ಡ್ರೈವಿಂಗ್ ಫೀಲ್ಡಲ್ಲಿದ್ದರು. ಇವತ್ತು ಹೇಳಬೇಕು ಅಂತಂದರೆ ಹೆಣ್ಮಕ್ಳುಗಳು ಡ್ರೈವಿಂಗ್ ಫೀಲ್ಡಲ್ಲಿದ್ದಾರೆ. ಮತ್ತೆ ಅವಾಗಿನ ಕಾಲದಲ್ಲಿ ಹೆಣ್ಮಕ್ಳುಗಳು 4 ಗೋಡೆ ಮಧ್ಯ ಮಾತ್ರ ಇರ್ತಿದ್ರು. ಇವತ್ತು ಅಲ್ಲ, ಆ 4 ಗೋಡೆ ದಾಟ್ಬಿಟ್ಟು ಹೊರಗಡೆ ಬಂದ್ಬಿಟ್ಟು ನಮ್ಮದು ಏನು ಶಕ್ತಿ, ನಮ್ದು ಏನು ಪ್ರೋತ್ಸಾಹ, ನಮ್ದು ಏನು ಕಲೆ ಅಂತ ಭಾಳ ತೋರಿಸಿದ್ದಾರೆ. ಅದೇನಪ್ಪ ಅಂತಂದರೆ ಈ ಡೊಳ್ಳು ಕುಣಿತ ಇದೆಯಲ್ಲ, ಇದು ಸುಲಭ ಅಲ್ಲ. ಯಾಕಂದರೆ ಭಾಳ ಕಷ್ಟ. ಗಂಡ್ಮಕ್ಳುನೇ ಕೆಲವು ಟೈಮ್ ಸುಸ್ತಾಗ್ತಾರೆ ಈ ಡೊಳ್ಳು ಕುಣಿತದಲ್ಲಿ. ಅಂಥ ವೇದಿಕೆಯಲ್ಲಿ, ಅಂಥ ಕಾರ್ಯಕ್ರಮದಲ್ಲಿ ಇವತ್ತು 55 ವರ್ಷನೋ 62 ವರ್ಷನೋ ಅಂತ ಹೇಳಿದ್ರು. ನನಗೆ ಭಾಳ ಖುಷಿ ಆಯಿತು. ಯಾಕಂತಂದರೆ ಆ ವರ್ಷ ನಾವು ದಾಟಲ್ಲ ಗೊತ್ತಿಲ್ಲ. ಬಟ್ ಆ ವರ್ಷದಲ್ಲಿ ಅವರು ಆ ಥರ ಪ್ರತಿಭೆ ತೋರಿಸಿದ್ವಿ, ಆ ಥರ ಮಾಡ್ತಾರೆ ಅಂತಂದರೆ ಇವರಿಗೆ ನಾವು ಏನು ಹೇಳಿದ್ರು ಕಮ್ಮಿನೇ. ಇಂಥ ಕಾರ್ಯಕ್ರಮಗಳು ಮೇಡಮ್ ಅವರು ಇವರು ಹೆಚ್ಚಿನ ರೀತಿಯಲ್ಲಿ ಹಳ್ಳಿಗಳಲ್ಲಿ ಮತ್ತು ಕೆಲವು ಕಾರ್ಯಕ್ರಮಗಳಲ್ಲಿ ಈ ಥರ ಡೊಳ್ಳು ಕುಣಿತಗಳನ್ನು ಪ್ರೋತ್ಸಾಹಿಸಿ, ಮತ್ತು ಹೆಣ್ಮಕ್ಳುಗಳು ಈ ಥರ ಎಲ್ಲ ಕಾರ್ಯಕ್ರಮಗಳು ಗಂಡು ಮಕ್ಕಳಿಗೆ ಅಲ್ಲಿ ಕಮ್ಮಿ ಇಲ್ಲ ಅಂತ ತೋರಿಸ್ಬಿಟ್ಟಾರೆ. ಎಲ್ಲರಿಗೂ ಸಂತೋಷ ಅಂತ 2 ಮಾತನ್ನು ಮುಗಿಸ್ತಾ ಇದ್ದೀನಿ.
ಸಮಾಜದಲ್ಲಿ ಆಯುರ್ವೇದವನ್ನು ಎಲ್ಲರಿಗೂ ತಿಳಿಸ್ಕೊಡ್ಬೇಕು ಅನ್ನೋ ಒಂದೇ ಒಂದು ಗುರಿಯಲ್ಲಿ ನಾನು ಶುರು ಮಾಡಿದೆ. ಅದಾದ ನಂತರ ದೈವನನ್ನು ಎಲ್ಲಿ ಕರ್ಕೊಂಡು ಹೋಗ್ತಿದೆ ಅಂತ ಹೇಳಿ ನನಗೆ ಕಾಲ ನಂತರ ಇದು ಗೊತ್ತಾಗ್ತಾ ಹೋಯಿತು. ಯಾಕೆ ಅಂತಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೇವಲ ಸಮಾಜದಲ್ಲಿ ಹೆಣ್ಮಕ್ಳನ್ನ ಸೇರಿಸಿ ಯಾವುದೋ ಒಂದು ಸಂಘ ಮಾಡಿ ಅದರೊಳಗೆ ಹಣ ಕೊಟ್ಟು ಜನ ಸೇರಿಸಿ ಮಾಹಿತಿ ಕೊಡುವಂಥದ್ದು ಮಾತ್ರ ಅಲ್ಲ. ನಾವು 2007ರಲ್ಲಿ ಅವಾಗ ನಾನು ಕರಿಯರ್ ಸ್ಟಾರ್ಟ್ ಮಾಡಿದ್ದಷ್ಟೇ. ಅವಾಗ ನಾವು ಎಲ್ಲೆಲ್ಲಿ ಕ್ಯಾಂಪ್ಗಳು ಮಾಡಿದ್ದೀವಿ ಅಂದರೆ, ನಂದು ಒಂದ್ಸತಿ ಎಲ್ಲಾದರೂ ಆಚೆ ಬಂದಾಗ ವಿನೋಬ ನಗರಕ್ಕೆ ಬಂದಾಗ ಕ್ಲಿನಿಕಲ್ಲಿ ಫೋಟೋಸ್ ಹಾಕಿದ್ದೀವಿ, ನೋಡ್ಬೋದು. ಹಳ್ಳಿಗಳಲ್ಲಿ ಮನೆಯ ಅಂಗಳದಲ್ಲಿ ಕ್ಯಾಂಪ್ ಮಾಡಿದ್ದೀವಿ. ಕ್ಯಾಂಪ್ ಅಂದರೆ ಮೆಡಿಸಿನಲ್ ಕ್ಯಾಂಪ್, ಮಾಹಿತಿ ಕೊಡೋದಲ್ಲ, ಮೆಡಿಸಿನಲ್ ಕ್ಯಾಂಪ್ ಜೊತೆಗೆ ಅವ್ರಿಗೆ ರಕ್ತ ತಪಾಸಣೆ ಜೊತೆಗೆ ನಾವು ಮಾಡಿರೋದು ಚಪ್ರದ ಕೆಳಗೆ ಚಪ್ರದ ನೆರಳು ನಮಗೆ ಕ್ಷೇತ್ರದ ಸ್ವಾಮಿಯ ನಮಸ್ಕಾರ ತಿಳಿಸಿಕೊಡ್ತಾ ನಮ್ಮೆಲ್ಲರ ಮಾರ್ಗದರ್ಶಕರು, ನಮ್ಮ ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರು, ನಮ್ಮ ಅನ್ನದಾತರು, ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು, ಮಾತೃಶ್ರೀ ಹೇಮಾವತಿಯಮ್ಮನವರ ಆಶೀರ್ವಾದ ಪಡೆದುಕೊಳ್ತಾ ಇವತ್ತು ವಿಶೇಷವಾಗಿ ನಾವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಮಹಿಳಾ ಜ್ಞಾನ ವಿಕಾಸದ ಅರುಣೋದಯ ಜ್ಞಾನ ವಿಕಾಸದ ಸಭೆಯನ್ನು ಇಲ್ಲಿ ಆಯೋಜನೆ ಮಾಡಿದ್ದೇನೆ. ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂಥ ಮುಕ್ತಾಬಾಯಿಯವರೇ ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಮ್ಮ ಈ ಕನ್ನಡದ ಎಡಿಟರ್ ಆದಂಥ ರಾಘವೇಂದ್ರ ಸರ್ ಅವರೇ ಹಾಗೂ ಕನ್ನಡ ಪರಿಷತ್ನ ಅಧ್ಯಕ್ಷರಾದ ಜಗದೀಶ್ ಪಿ ಅವರೇ ಹಾಗೂ ದಿನೇಶ್ ಸರ್ ಸಮೂಹ ಆಕಾಶವಾಣಿ ಶಿವಮೊಗ್ಗ ಅವರನ್ನು ಕೂಡ ಗುರುತಿಸಿಕೊಳ್ತಾ ಜಿಲ್ಲೆಯ MIS ಯೋಜನಾಧಿಕಾರಿಗಳ ಬಾಲಕೃಷ್ಣ ಸರ್ ಅವರೇ ಹಾಗೂ ಈ ಕಾರ್ಯಕ್ರಮ ಜ್ಞಾನ ವಿಕಾಸ ಎಲ್ಲ ಕಾರ್ಯಕ್ರಮಗಳಿಗೂ ಬಂದು ನಮಗೆ ಮಾಹಿತಿ ಮಾರ್ಗದರ್ಶನ ಆರೋಗ್ಯದ ಬಗ್ಗೆ ಸಲಹೆಗಳ ಬಗ್ಗೆ ಡಾಕ್ಟರ್ ಪಲ್ಲವಿ ಮೇಡಮ್ ಅವರೇ, ಹಾಗೆ ಜ್ಞಾನ ವಿಕಾಸ ಸಮನ್ವಯಾಧಿಕಾರಿಯಾದಂತಹ ಚೇತನ್ ಮೇಡಮ್ ಅವರೇ ಹಾಗೂ ಆರ್ಥಿಕವಾಗಿ ಗಂಡಸು ದುಡಿಯಬಹುದು ಅಂತ ಅನ್ಕೊಂಡಿರ್ತೀವಲ್ಲ, ಅದು ತುಂಬಾ ತಪ್ಪು. ತಂದಿದ್ದನ್ನ ಸರಿಯಾಗಿ ಬ್ಯಾಲೆನ್ಸ್ ಮಾಡೋದಿದೆಯಲ್ಲ, ಅದು ಬಹಳ ವಿಶೇಷ. ನಾನು ಎಷ್ಟು ದುಡಿತೀನಿ ಅಂತ ಬಹಳ ಮುಖ್ಯ ಅಲ್ಲ, ಅದು ಹೇಗೆ ಸದ್ವಿನಿಯೋಗಪಡಿಸ್ತೀನಿ ಅಂತ. ಆ ಕೆಲಸವನ್ನು ಯಾರು ಮಾಡ್ತಾರೆ? ಆ ಕೆಲಸವನ್ನು ಹೆಣ್ಮಕ್ಳೇ ಮಾಡ್ತಾರೆ. ಯಾರೇ ಮನೆಗೆ ಬರ್ತೀವಿ, ನಮ್ಮ ಗುಣ ಹೇಗಿದೆ, ಒಳಗಡೆ ಇದೆಯೋ ಇಲ್ಲ ನೋಡೋದಿಲ್ಲ. ನಾವು ಅವ್ರು ಬಂದರೆ ತಂದು ಕೊಡುವಾಗ ಪಾಪ ಅದು ಒಳಗಿದೆಯೋ ನೋಡ್ತೀವಿ. ನಾನು ನಮ್ಮ ಮನೇಲಿ ನಮ್ಮ ದೊಡ್ಡ ಕುಟುಂಬ ಇತ್ತು, ಆ ಮನೇಲಿ ನೋಡಿದಾಗ ಎಷ್ಟೋ ಸರಿ ಯಾರನ್ನ ಮನೆಗೆ ಬಂದಾಗ ನಾವು ಅಮ್ಮನ ಜೊತೆ ನಿಂತ್ಕೋತೀವಿ ಸಣ್ಣವರಿದ್ದಾಗ. ಯಾಕೆಂದ್ರೆ ಪಕ್ಕದ ಮೇಲೆ ಹೋಗ್ಬಿಡೋ ಸಾಧ್ಯತೆ ಜಾಸ್ತಿ. ಅವ್ರನ್ನ ಚುಂಗಿ ಬಿಡಿಸ್ಕೊಂಬ, ಸಕ್ಕರೆ ಇಸ್ಕೊಂಬ, ಈ ಥರ ಒಂದಿಷ್ಟು ಆ ಕೆಲಸಕ್ಕೆ ನಾವು ಜಾಸ್ತಿ ಇದ್ದಿದ್ದರಿಂದ ನಮಗೆ ಒಳಗಡೆ ಏನಾಗ್ತದೆ ತುಂಬ ಚೆನ್ನಾಗಿ ಗೊತ್ತಾಗ್ತದೆ. ಊಟಕ್ಕೆ ಕೂತಾಗ ಎಲ್ಲರಿಗೂ ಅನ್ನ ಬಡಿಸಿದ ಮೇಲೆ ನಮ್ಮ ದೊಡ್ಡಮ್ಮ ಇದ್ದವರು ಲಾಸ್ಟಿಗೆ ಊಟ ಮಾಡೋದು. ಯಾಕೆ ಅಂತ ಹೇಳಿ ಲಾಸ್ಟಿಗೆ ಊಟ ಮಾಡಬೇಕಾದ್ರೆ ನಮ್ಮ ಫಸ್ಟ್ ಮಕ್ಕಳಿಗೆಲ್ಲ ಕೂರ್ಸೋಲ್ಲ, ಊಟ ಹಾಕಿದ ಅಷ್ಟು ಲಾಸ್ಟಿಗೆ ಇದ್ದಿದ್ದ ಇಲ್ಲ ಗೊತ್ತಾಗ ನಮ್ಮ ಮಾತ್ರ ಗೊತ್ತಾಗುತ್ತೆ. ಯಾಕಂದರೆ ನಾವು ದೊಡ್ಡಮ್ಮ ಜೊತೆಗೆ ಊಟ ಮಾಡೋದು. ಸೊ ಈ ಥರ ಎಷ್ಟೋ ಸರಿ ಅವರು ತುಂಬಷ್ಟು ತ್ಯಾಗ ಚಂದ ಚಂದದ ಗೋಪಾಲರ ವೃಂದ ವೃಂದದಲ್ಲಿ, ಚಂದ ಚಂದದ ಗೋಪಾಲರ ವೃಂದ ವೃಂದದಲ್ಲಿ, ಸುಂದರಾಂಗದ ಸುಂದರಿಯರ ಇಂದು ಮುಂದಿನಲಿ, ಸುಂದರಾಂಗದ ಸುಂದರಿಯರ ಇಂದು ಮುಂದಿನಲಿ,
ಕರಿಯಮ್ಮ ಇದು ಉಂಟು. ಅಲ್ಲ ಏನೋ ಕೊಡ್ತೀರಿ ಅಂದ್ರಲ್ಲ, ಅದು ಕೊಡ್ತಿದ್ದಾನೆ. ನಾನು ಚಿನ್ನ ಕೊಡ್ತೀರಾ, ದುಡ್ಡು ಕೊಡ್ತೀರಾ? ಅದು ಕರಿಯಮ್ಮ ನಾನು ಏನೋ ಕೊಡ್ತೀನಿ. ಸೈಟ್ ಕೊಡ್ತೀರಂತೆ. ಸೈಟ್ ಇತ್ತಲ್ಲ ಕರಿಯಮ್ಮ. ಓ ಬಂದ್ಮೇಲೆ ನೀವು ಚಿನ್ನ ಕೊಡ್ತೀರತ್ತೆ? ತಗೊಳ್ಳಿ. ನೀವು ಚಿನ್ನ ಕೊಡ್ತೀರಾ? ನೋಡೋಣ ತಗೊಳ್ಳಿ. ನಾನೊಂದು 4 ಜನಕ್ಕೂ ಏನೋ ಒಂದು ಕೊಡ್ತೇನೆ. ಗಟ್ಟಿ ಕೊಡಿ ತಗೊಳ್ಳಿ. ಇದು ಏನ್ ಮಾಡ್ಬೇಕಂತೆ? ಮತ್ತೆ ಇದು ಏನ್ ಮಾಡ್ಬೇಕಂತೆ? ತಗೊಮ್ಮ ಕಮ್ಮಿ. ಮಾಡಿಕೊಟ್ಟಿದ್ದೇನೆ. ನಾವು ಗಂಡ ಹೆಂಡತಿ ಬರೆಯೋದು. ನಾನು ಸಂಘದಲ್ಲಿದ್ದೇನೆ, ನನಗೆ 64 ವರ್ಷ. ಹಾಗೂ ನಾನು ಎಲ್ಲ ಒಂದು ಆಟದ ಸ್ಪರ್ಧೆಯಲ್ಲಿ ಭಾಗವಹಿಸ್ತೇನೆ. ಡೊಳ್ಳು ಕುಣಿತದಲ್ಲಿ ನಾನು ಇದನ್ನು ತೊಡಗಿಸಿಕೊಂಡಿದ್ದೇನೆ. ಹಾಗಾಗಿ ತುಂಬ ಖುಷಿಯಾಗುತ್ತೆ. ಈ ಜ್ಞಾನ ವಿಕಾಸ ಒಂದು ಆದಮೇಲೆ ನಮ್ಮ ಹೆಣ್ಣು ಮಕ್ಕಳಿಗೆ ಪ್ರತಿಯೊಂದು ವಿಚಾರಗಳು ತಿಂಗಳು ನಮಗೆ ಮನವರಿಕೆ ಆಗುವಂಗೆ, ಡಾಕ್ಟರ್ ಆಗಿರ್ಬೋದು, ಲಾಯರ್ ಆಗಿರ್ಬೋದು, ಇಲ್ಲ ನಮ್ಮ ಪ್ರತಿಯೊಂದು ವಿಚಾರಗಳು ತಿಳಿಸೋಕ್ಕೆ ನಮಗೆ ಒಬ್ಬೊಬ್ಬರು ಪ್ರತಿನಿಧಿಯಾಗಿ ಬರ್ತಾ ಇದ್ದಾರೆ. ಅವರು ಹೇಳೋ ವಿಷಯಗಳು ನಮಗೆ ಮಾತಾಡಲಾಗುತ್ತೆ, ಕೆಲವೊಂದು ತಿಳಿಯದ ವಿಷಯಗಳು ನಮಗೆ ತಿಳಿದಿದೆ. ಆದ್ದರಿಂದ ಇಲ್ಲಿ ಬಂದು ನಾವು ಪರಪರಿಣಾಮ ತುಂಬನೇ ಇದೆ. ನಾವು ನಮ್ಮ